ಅಯ್ಯೋ ಅಯ್ಯೋ ಅದಕ್ಕೆ ಏನ್ ಮಾಡ್ಕೊಂಡ್ರಿ? ಏನ್ ಮಾಡ್ತಿದ್ಯಾ? ಅಂದ್ರೆ ನಿಮಗೆ ರಕ್ತ ಬರ್ತಿತ್ತಲ್ಲ, ಅದಕ್ಕೆ ಯಾರು ಏನು ಅಂತ ತಿಳ್ಕೊಳ್ದೆ ನಡ್ಕೋತ್ಯಾ? ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಿದ್ದೀರಾ ಅದಕ್ಕೆ. ಅತಿ ವಿನಯವಾಗಿ ನಾಟಕ ಮಾಡ್ಬೇಡ ಪ್ರಶಾಂತ್. ನೀನ್ ಮಾಡ್ತಾ ಇರೋ ಸಹಾಯ, ತೋರಿಸ್ತಾ ಇರೋ ಭಕ್ತಿ ಯಾವ್ದು ನನಗಿಷ್ಟ ಆಗ್ತಾ ಇಲ್ಲ. ರಾಜಿ ರಾಜಿ ಏನಾಯ್ತು? ಏನಿಲ್ಲ ಸರ್, ಕೈ ಲೈಟಾಗಿ ಕಟ್ಟಾಗಿದ್ದಕ್ಕೆ ಏನಾದ್ರೂ ಹೆಲ್ಪ್ ಮಾಡ್ಬೇಕಾ ಅಂತ ಪ್ರಶಾಂತ್ ಕೇಳ್ದ. ಬೇಡ ಅಂತ ಸರಿಯಾಗಿ ಹೇಳ್ದೆ. ರಾಜಿ ಹೇಗ್ ಗಾಯ ಮಾಡ್ಕೊಂಡೆ ನೋಡ್ಕೋಬೇಕಲ್ವಾ? ಅಯ್ಯೋ ಸರ್, ಏನ್ ಬೇಡ, ಬ್ಲಡ್ ಏನ್ ಬರ್ತಿಲ್ಲ. ಜೊತೆಗೆ ವೆಜಿಟೇಬಲ್ಸ್ ಕಟ್ ಮಾಡ್ತಿದ್ನಲ್ಲ. ಚಿಕ್ಕ ಗಾಯ ಆಯ್ತಷ್ಟೆ. ನೋಡ್ಕೋಬೇಕಲ್ವಾ ರಾಜಿ? ನೋಡು ಎಷ್ಟೊಂದು ಬ್ಲಡ್ ಹೋಗ್ತಾ ಇದೆ. ಇರು ಫಸ್ಟ್ ಏಡ್ ತರ್ತೀನಿ. ನೋಡ್ಕೋಬೇಕಲ್ವಾ ರಾಜಿ? ಲೈಟ್ ಆಗೇನೆ ಕಟ್ ಆಗಿದೆ ಅಲ್ವಾ ಸರ್? ಪರವಾಗಿಲ್ಲ. ನೀನೇನು ಮಾತಾಡ್ಬೇಡ. ಗೇಮ್ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ನೀನ್ ಹುಷಾರಾಗಿರ್ಬೇಕಲ್ಲ. ಕಟ್ಟಾಯ್ತಾ? ಕಟ್ ಮಾಡ್ಕೊಂಡ? ನಿಂತರ ಎಲ್ಲ ನಾಟಕ ಮಾಡೋದಿಕ್ಕೆ ರಾಜಲಕ್ಷ್ಮಿಗೆ ಬರಲ್ಲ ಬಿಡು. ನನ್ನ ಉದ್ದೇಶ ಅದಲ್ಲ ರೀ. ಯಾವ ಜ್ಞಾನದಲ್ಲಿ ತರಕಾರಿ ಹೆಚ್ಚಿದ್ಲೋ ಅಂದೆ. ತರಕಾರಿ ಕಟ್ ಮಾಡ್ದೇನೆ ಇನ್ನೇನ್ ಮಾಡುವಂತೀಯೇ? ಉಪ್ಪು ಎಷ್ಟು ಹಾಕ್ಬೇಕು, ಖಾರ ಎಷ್ಟು ಹಾಕ್ಬೇಕು, ಏನ್ ಮಾಡಿದ್ರೆ ನಿನ್ಗೆ ಇಷ್ಟ ಆಗುತ್ತೆ, ಅವಳು ಏನೇ ಮಾಡಿದ್ರು ಪ್ರತಿಯೊಂದನ್ನು ನಿನ್ಗೆ ಹೇಳ್ಬಿಟ್ಟೆ ಮಾಡ್ಬೇಕು ತಾನೆ? ಇದೇ ತಾನೇ ನೀನ್ ಹೇಳೋದು? ಅಬ್ಬಾ, ನನ್ ಏನ್ ಬೇಕು ಅಂತ ನನ್ ಸೊಸೆಗ್ ಗೊತ್ತಿಲ್ವೇನೋ? ನೀವ್ ಏನೇನೋ ಮಾತಾಡ್ಬೇಡಿ. ನೀನ್ ಮಾಡಮ್ಮ. ಏನ್ ಮಾಡ್ತಿದ್ಯಾ? ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅತ್ತೆ. ರಾಜಿ, ನಿನಗೆ ಗಾಯ ಆಗಿದೆ ಅಲ್ವಾ? ಹೇಗ್ ಮಾಡ್ತೀಯಾ? ಅಮ್ಮ, ಇವತ್ತು ಅಡ್ಗೆ ನೀನೇ ಮಾಡು. ನನಗ್ ತುಂಬಾ ಸುಸ್ತಾಗ್ತಿದೆ ಕಣೋ. ತುಂಬಾ ಹೊತ್ತು ನಿಂತ್ಕೊಳಕ್ ಆಗಲ್ಲ. ಅಯ್ಯೋ ಅತ್ತೆ, ನಾನೇ ಮಾಡ್ತೀನಿ. ಯಾರು ಏನು ಕಷ್ಟಪಡೋದು ಬೇಕಿಲ್ಲ. ನಾನು ಫುಡ್ ಆರ್ಡರ್ ಹಾಕ್ತೀನಿ. ಅಮ್ಮ, ನಿಂಗೇನು ಬೇಕು? ನನಗ್ ಪೂರಿ ಹೇಳೋ. ಹಾಂ. ಅಪ್ಪ, ನಿಮಗೆ? ಇಡ್ಲಿ ಆರ್ಡರ್ ಮಾಡು ಸಾಕು. ನನಗೆ ವಡೆ. ಅಣ್ಣ, ನಿಂಗೇನು ಬೇಕಣ್ಣ? ನಮ್ಗೆ ಯಾವ್ದಾದ್ರು ಓಕೆನೆ, ಟೇಸ್ಟಿ ಆಗಿದ್ರೆ ಸಾಕು. ನಿನ್ನ ಟೇಸ್ಟ್ ತುಂಬ ಚೆನ್ನಾಗಿದೆ ಅಣ್ಣ. ನಿನ್ನ ಟೇಸ್ಟ್ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೋಡು, ಅದಕ್ಕೆ ನೀನು ನನಗೆ ಬೆಸ್ಟ್ ಅಣ್ಣ ಅಂತ ಅನ್ನಿಸ್ತೀಯ. ಇವನ್ ನೋಟ ಅಷ್ಟೇ ಅಲ್ಲ, ಇವನ್ ಬುದ್ಧಿಲೂ ಕೂಡ ಬದಲಾವಣೆ ಕಾಣಿಸ್ತಾ ಇದೆ. ಇಡ್ತೀನಿ, ಕಂಟ್ರೋಲಲ್ಲೇ ಇಡ್ತೀನಿ. ಇನ್ನೊಂದು 10 ನಿಮಿಷದಲ್ಲಿ ಬಂದ್ಬಿಡುತ್ತೆ. ಸೀನು, ಅದ್ಯಾ ಎಲ್ಲಿಗೆ ಹೋಗ್ತಿದ್ಯಾ? ಇವತ್ತು ಸಂಡೇನಾ? ಅಲ್ಲ, ಮತ್ತೆ ಆಫೀಸ್ಗೆ ಹೋಗ್ಬೇಕಲ್ವಾ? ಬಾಯ್. ಸೀನು, ಆದ್ಯಾ, ನನ್ನ ಟೈಮ್ಗೆ ಹೋಗದೆ ಇದ್ರೆ ನಮ್ಮ ಬಾಸ್ ಹಾಫ್ ಡೇ ಸ್ಯಾಲರಿನ ಕಟ್ ಮಾಡ್ಬಿಡ್ತಾರೆ. ಮನಸ್ ಬಿಚ್ಚಿ ಮಾತಾಡ್ಬೇಕು ಸೀನು. ಆದ್ಯಾ, ನಮ್ಮ ಆಫೀಸಲ್ಲಿ ಮೀಟಿಂಗ್ ಇದೆ. ಆದ್ಯಾ, ಬಂದ್ಮೇಲೆ ಮಾತಾಡೋಣ, ಓಕೆನಾ? ಬಾಯ್. ಸೀನು, ಅಷ್ಟೊಂದು ಅರ್ಜೆಂಟ್ ಯಾಕೆ? ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಎದುರುಗಡೆ ಬಾ ಅಂತಾನು ಕೇಳ್ತಾನೆ ಇಲ್ಲ. ಓ ಸಾರಿ ಆದ್ಯಾ, ಅರ್ಜೆಂಟಲ್ಲಿ ಮರ್ತೋದೆ. ಬಾ, ಎದುರುಗಡೆ ಬಾ. ಈಗಲೂ ಕೂಡ ನಿನ್ನ ಹಿಡ್ಕೊಂಡೇ ಇದ್ದೀನಿ. ನಿನ್ನ ಕೈ ಬಿಡಬಾರ್ದು ಅಂತಾನೆ ನಿನ್ನ ಹತ್ರ ಇದ್ದೀನಿ ಸೀನು. ಏನ್ ಹೇಳ್ತಾ ಇದೀಯ ಆದ್ಯಾ? ನೀನ್ ಹೇಗೂ ನಿಜ ಹೇಳಲ್ಲ, ಆದ್ರೆ ನಿನ್ ಮೇಲಿನ ಪ್ರೀತಿಯಿಂದ ನಾನು ಕೂಡ ಸುಳ್ಳು ಹೇಳ್ಬೇಕಾಗಿ ಬರ್ತಿದೆ. ಯಾವ ವಿಷಯದಲ್ಲಿ? ನೀನು ಪ್ರತಿದಿನ ಕೆಲಸ ಮಾಡೋದಕ್ಕೆ
ಆಫೀಸಿಗೆ ಹೋಗ್ತಿದ್ಯಾ ಅಂತ. ಶಾಕ್ ಆಗ್ಬೇಡ ಸೀನು. ಯಾಕೆ ಅಂದ್ರೆ ನಿಜನ ಯಾರು ಜಾಸ್ತಿ ದಿನ ಬಚ್ಚಿಡೋಕ್ಕಾಗಲ್ಲ. ನನಗ್ ಗೊತ್ತಾದ ಹಾಗೆ ಆದಷ್ಟು ಬೇಗ ಎಲ್ರಿಗೂ ಗೊತ್ತಾಗುತ್ತೆ ಅಂತ ನೀನ್ ತಿಳ್ಕೊಂಡ್ರೆ ಸಾಕು. ನನಗೆ ಹೇಗೆ ಗೊತ್ತಾಯ್ತು ಅನ್ನೋದೇ ಅಲ್ವಾ ನಿನ್ನ ಎಕ್ಸ್ಪ್ರೆಷನ್ಗೆ ಅರ್ಥ. ಕುಡ್ದವನು ಮಾತಾಡ್ತಾನೆ ಅಂತ ಸುಮ್ಮನೆ ಹೇಳಲ್ಲ, ಪೂರ್ತಿ ಹೇಳ್ಬಿಟ್ಟೆ. ಅಂದ್ರೆ ನಾನು ಎಲ್ಲರ ಮುಂದೆ ಮಾವನ ಮುಂದೆ ಕೂಡ ಹೇಳ್ಬಿಟ್ನಾ? ಹೇಳಾದ್ಯ, ಹೇಳು. ಅವ್ರಿಗೆಲ್ಲ ಗೊತ್ತಾದ್ರೆ ನೀನು ಡ್ಯೂಟಿಗೆ ಹೋಗೋದಲ್ಲ, ನಾನ್ ನಿನ್ನ ಎದುರಿಗೆ ಬರೋದಲ್ಲ. ಹಾಸ್ಪಿಟಲಲ್ಲಿ ನೀನ್ ಹೇಗಿದ್ಯೋ ನೋಡೋದಕ್ಕೆ ನಾನ್ ಬರ್ತಿದ್ದೆ. ನೀನ್ ನನ್ ಕುತ್ತಿಗೆ ಕಟ್ಟಿರೋ ತಾಳಿ ಗಟ್ಟಿಯಾಗಿರೋದ್ರಿಂದ ನೀನಿನ್ನೂ ಜೀವಂತವಾಗಿರ್ತೀಯ ಅನ್ನೋ ನಂಬಿಕೆಯಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಆಕ್ಚುಲಿ ನೀನ್ ನನ್ ಮುಂದೆ ಮಾತ್ರ ಹೇಳ್ದೆ. ಅಯ್ಯೋ ಸೀನು, ಸೀನು, ಸೀನು ಎದ್ದೇಳು, ಸೀನು ಎದ್ದೇಳು, ಎದ್ದೇಳು ಸೀನು, ಎದ್ದೇಳು ಸೀನು. ಆದ್ಯ, ಓಕೆ, ಓಕೆ. ಆದ್ಯ, ನಿನ್ನ ಹತ್ರ ನಾನು ಒಂದ್ ನಿಜ ಮುಚ್ಚಿಟ್ಟಿರ್ದೆ ಆದ್ಯ. ಮೊದ್ಲು ಮನೆಗೆ ಹೋಗೋಣ ಬಾ. ಇಲ್ಲ ಆದ್ಯ, ನಾನು ಸೀನು ಹೇಳ್ಬೇಕು. ಪ್ಲೀಸ್ ಬಾ. ನಾನು ಹೇಳ್ಬೇಕು. ಏನದು? ನನಗೆ ಜಾಬ್ ಇಲ್ಲ ಆದ್ಯ. ಮತ್ತೆ ದಿನ ಡ್ಯೂಟಿಗೆ ಹೋಗ್ತಿದ್ಯಾ? ಇಸ್ತ್ರಿ ಮಾಡಿರೋ ಶರ್ಟು ಪ್ಯಾಂಟು ಹಾಕೊಂಡು ನಾನು ಡೈಲಿ ಟಿಪ್ ಟಾಪ್ ಆಗಿ ಆಫೀಸ್ಗೆ ಹೋಗ್ತಿದ್ದೀನಿ ಅನ್ಕೊಂಡ್ಯಾ? ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಆದ್ಯ. ಏನಂದೆ? ಹೌದಾದ್ಯ, ನೀನು ನನ್ನ ಹತ್ರ ಸರಿಯಾಗಿ ಮಾತಾಡದೇ ಇರುವಾಗ ನನ್ನನ್ನು ಇಂಪ್ರೆಸ್ ಮಾಡ್ಬೇಕಂದ್ರೆ ನನ್ಗೊಂದು ಜಾಬ್ ಇರ್ಬೇಕು ಅನ್ಕೊಂಡೆ. ಮಾಡೋಣ ಅಂತ ತುಂಬ ಆಫೀಸ್ಗಳನ್ನ ತಿರುಗ್ದೆ, ಒಬ್ರು ಕೂಡ ಯಾರೊಬ್ರು ನನ್ನ ತಗೊಳ್ಳಿಲ್ಲ. ಆಗ ನಾನು ಕೆಲಸ ಸಿಕ್ತು ಅಂತ ಆಡಿದ ನಾಟಕ ಅದಾದ್ಮೇಲೆ ಇವತ್ತಿನವರೆಗೂ ನನ್ನ ಆಡಿಸ್ತಿದೆ. ಆದ್ಯ, ನಾನು ಯಾವ ತಪ್ಪು ಮಾಡಿಲ್ಲ, ಕೆಲಸ ಮಾಡಿದೆ ಅಷ್ಟೇ. ಆ ಕೆಲಸ ಈ ಕೆಲಸ ಅಂತ ಯಾವುದು ನೋಡಿಲ್ಲ, ಎಲ್ಲ ಕೆಲಸನೂ ಮಾಡಿದೆ. ಮೂಟೆ ಹೊತ್ತೆ, ಪಾಂಪ್ಲೆಟ್ ಹಂಚ್ದೆ, ಆಟೋ ಓಡಿಸ್ದೆ, ಗ್ಯಾಸ್ ಸಿಲಿಂಡರ್ ಹೊತ್ತೆ. ಇಲ್ಲ ನೋಡಲಿ ನನ್ನ ಭುಜ ಹೆಂಗಾಗಿದೆ ಅಂತ ನೋಡು. ಪಾಂಪ್ಲೆಟ್ ಹಂಚೋದಕ್ಕೆ ಫಸ್ಟ್ ಟೈಮ್ ನಂಗೆ ಸಿಕ್ಕಿದ ದುಡ್ಡಿಂದ ನೀನು ನನ್ನ ಎದುರುಗಡೆ ಬಂದಿಯಲ್ಲ, ನನ್ನ ದೇವತೆ ಪಾದಕ್ಕೆ ಹೊಸ ಚಪ್ಪಲಿ ತೊಗೊಂಡು ತೊಡ್ಸೋಣ ಅಂತ ತಗೊಂಡೆ. ನಮ್ಮಮ್ಮ ತಗೋಬಿಟ್ರು ಆದ್ಯ. ಅದಾದ್ಮೇಲೆ ಇನ್ನೊಂದೇನೋ ತಗೊಂಡ್ಬಂದೆ, ಅದನ್ನು ತಗೊಂಡ್ಬಿಟ್ರು. ಆದ್ಯ, ಈ ಸಲ 50,000 ಆದ್ರೂ ಪರವಾಗಿಲ್ಲ, ನನ್ನ ಮುದ್ದು ಅದು ಹಿಂಗೆ ಕಿವಿ ಓಲೆ ಕೊಡಿಸ್ತೀನಿ. ಇಷ್ಟೊಂದು ಕಷ್ಟಪಡ್ತಾ ಮೈಯೆಲ್ಲ ನೋವಾಗಿಸ್ಕೊಂಡು ಹೇಗ್ ತಡ್ಕೊಂಡೆ ಸೀನು? ನಿನಗೋಸ್ಕರ ಆದ್ಯ, ಕೇವಲ ನನ್ನ ಆದ್ಯಂಗೋಸ್ಕರ. ನೀನನ್ನ ಬೇಡ ಅಂದ್ರೆ ನನಗೆ ನಾನೇ ಬೇಡ. ಸೀನು ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ಮೊದ್ಲು ಮನೆಗೆ ಹೋಗೋಣ ಬಾ. ಬಾ ಸೀನು. ಆದ್ಯ, ಹುಷಾರು. ನನಗೋಸ್ಕರ ಮೂಟೆಗಳನ್ನ ಎತ್ತಿದ್ಯಾ, ನನ್ನ ಸಾಕೋದಕ್ಕೆ ಕೂಲಿ ಕೆಲಸ ಮಾಡಿದ್ಯಾ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಅಂತ ನೀನ್ ಮಾಡೋ ಕೆಲಸ ಎಲ್ಲ ನನ್ನ ಕಣ್ಣಲ್ಲಿ ಕಣ್ಣೀರ್ ಬರೆಸ್ತಿದೆ ಅಂತ ಯಾವಾಗ ತಿಳ್ಕೊತೀಯ ಸೀನು? ಅಂದ್ರೆ ಆದ್ಯ, ನಿನಗೆ ನೋವಾದ್ರೆ ನನಗೆ ನೋಡಕ್ಕಾಗಲ್ಲ ಆದ್ಯ. ನೀನು ಇಷ್ಟೊಂದು ನೋವು ಅನ್ಭವಿಸ್ತಿದ್ರೆ ನನ್ನಿಂದ ನಾನು ನೋಡಕ್ಕಾಗಲ್ಲ ಸೀನು. ಮತ್ತೆ
ಐ ಲವ್ ಯು ಸೀನು. ಐ ಲವ್ ಯು ಟು ಆದ್ಯ. ನಾನು ನಿನಗೆ ಮೋಸ ಮಾಡಿಲ್ಲ ಆದ್ಯ. ಲಕ್ಷಗಟ್ಲೆ ಸಾಲ ಮಾಡ್ತಿದ್ಯಾ, ಬೆಟ್ಟಿಂಗ್ಸ್ ಆಡ್ತಿದ್ಯಾ. ನಿಜ ಹೇಳಿ 5,000 ರೂಪಾಯಿ ಸಂಬಳ ತಂದ್ರೂ ಐ ವಿಲ್ ಬಿ ಹ್ಯಾಪಿ ಸೀನು. ಈಗಿಂದೀಗ್ಲೇ ನನಗೆ ಜಾಬ್ ಹೇಗೆ ಸಿಗುತ್ತಾದ್ಯ? ಸಿಗ್ಬೇಕು. ಇನ್ನೊಂದು 1 ವೀಕೋ 10 ಡೇಸೋ ಅದಕ್ಕಿಂತ ಜಾಸ್ತಿ ಟೈಮ್ ಇಲ್ಲ. ನೀನ್ ಮ್ಯಾನೇಜ್ ಮಾಡೋಕ್ ಆಗಲ್ಲ ಸೀನು. ನಮ್ ಡ್ಯಾಡಿಗೇನಾದ್ರೂ ಗೊತ್ತಾದ್ರೆ ನನ್ನ ಅಮೆರಿಕ ಕರ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ಲಿ, ಗೊತ್ತಾಗ್ದೆ ಹುಷಾರಾಗಿದ್ರೆ? ಆಗ ನಾನೇ ನಿನ್ನ ಬಿಟ್ಟು ಹೊರಟೋಗ್ತೀನಿ ಸೀನು. ಏನಿದು ಆದ್ಯ? ಕಟ್ಕೊಂಡಿರೋ ಹೆಂಡತಿಗೆ ಗೊತ್ತಾದ್ಮೇಲೂ ಕೂಡ ಇನ್ನೂ ನಾಟಕನ ಕಂಟಿನ್ಯೂ ಮಾಡ್ತೀಯಾ? ಇನ್ನೇನ್ ಮಾಡ್ಬೇಕು ಹೇಳು ಆದ್ಯ? ಕಷ್ಟಪಡು. ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮುಖ್ಯ. ನ್ಯೂಸ್ ಪೇಪರಲ್ಲಿ ಹುಡ್ಕೋಣ, ಎಲ್ಲಿ ಜಾಬ್ ಆಫರ್ಸ್ ಇದೆಯೋ ತಿಳ್ಕೊಳ್ಳೋಣ. ನೀನ್ ಇಂಟರ್ವ್ಯೂನ ಹೇಗ್ ಫೇಸ್ ಮಾಡ್ಬೇಕು ನಾನ್ ಪ್ರಿಪೇರ್ ಮಾಡಿಸ್ತೀನಿ. ಡೆಫಿನೆಟ್ ಆಗಿ ನೀನ್ ಓದಿಕ್ ತಕ್ಕ ಜಾಬ್ ಸಿಕ್ಕಿದ್ರೆ ನೀನ್ ಸುಳ್ಳೆ ನಿಜ ಆಗಿ ಎಲ್ರೂ ಸೇಫ್ ಆಗಿರ್ತೀವಿ. ಅರ್ಥ ಆಗ್ತಿದ್ಯಾ? ಕರೆಕ್ಟೇ. ಆದ್ರೆ ನಾನು ಹೊರಗಡೆ ಹೋಗ್ದೆ ಏನು ಕೆಲಸ ಮಾಡದೆ ಸುಮ್ಮನೆ ಇದ್ರೆ ಮನೇಲಿ ಡೌಟ್ ಬರುತ್ತಲ್ಲ. ಈ 1 ವೀಕ್ ನೀನ್ ಯಾವ ಕೆಲ್ಸ ಬೇಕಾದ್ರೂ ಮಾಡ್ಕೋ. ಅಟ್ ದ ಸೇಮ್ ಟೈಮ್ ಇಂಟರ್ವ್ಯೂಗೂ ಪ್ರಿಪರೇಷನ್ಸ್ ಆಗ್ಬೇಕು. ನೀನ್ ಲೈಫಲ್ಲಿ ಗೆಲ್ಬೇಕು. ಫಾರ್ ಎವರ್ ನಾನ್ ನಿನ್ ಪಕ್ಕದಲ್ಲೇ ಇರ್ಬೇಕು. ಡೆವಿಲ್ ಅಂತಿದೆ, ಸ್ಪೆಷಲ್ ನೇಮ್. ನಂಬರ್ ಆಫ್ ಕಾಲ್ಸ್ ಕೂಡ ಇದೆ. ಅಂದರೆ ಈ ನಂಬರ್ ಜೊತೆ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿದ್ದಾನೆ ಅಂತಾಯ್ತು. ಯಾರು ಅಂತ ನೋಡ್ತೀನಿ. ಏನ್ ಪ್ರಶಾಂತ್, ನಾನು ನಿನ್ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಲ್ವಾ? ನಾನೇ ನಿನಗೆ ಫೋನ್ ಮಾಡ್ತೀನಿ, ನೀ ನನಗೆ ಫೋನ್ ಮಾಡಬಾರ್ದು ಅಂತ. ಏನ್ ಅಷ್ಟು ಅರ್ಜೆಂಟ್? ಪದೇ ಪದೇ ಕಾಲ್ ಮಾಡ್ತಿದ್ರೆ ಆ ರಾಜಲಕ್ಷ್ಮಿಗೆ ಡೌಟ್ ಬರುತ್ತೆ. ಡೆವಿಲ್ ಅಂದ್ರೆ ಅಶ್ಮಿತಾನ? ಇವಳ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂಥ ಹೆಸರನ್ನೇ ಇಟ್ಕೊಂಡಿದ್ದಾನೆ ಇವನು. ಆದರೆ ಇವನಿಗೂ ಇವಳಿಗೂ ಸಂಬಂಧ ಏನು? ಹಲೋ, ಇದೆಯಾ? ಕೋರ್ಟಲ್ಲಿ ಖರ್ಚು ಮಾಡಿ ನಿನ್ನ ಜೈಲಿಂದ ಬಿಡಿಸ್ಕೊಂಡು ಬಂದೆ. ₹1,00,00,000 ನಿನ್ ಮೇಲೆ ಖರ್ಚು ಮಾಡಿ ನಿಮ್ಮವ್ರಿಗೆ ಡೌಟ್ ಬರ್ದಿರೋ ಹಾಗೆ ನನ್ನ ಅಸ್ತ್ರನ ನಿನ್ ಮನೇಲಿ ಇಟ್ಟಿದ್ದೀನಿ. ಅಲ್ಲಿ ನೀನಿಡೋ ಪ್ರತಿಯೊಂದು ಹೆಜ್ಜೆ ತುಂಬಾ ಇಂಪಾರ್ಟೆಂಟ್. ನೀನಿರೋ ರೀತಿಯಲ್ಲಾಗ್ಲಿ ನಡವಳಿಕೆಯಲ್ಲಾಗ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಡೌಟ್ ಬರಬಾರ್ದು. ಮುಖ್ಯವಾಗಿ ನಿಮ್ಮ ಅಣ್ಣನ್ಗೆ ನಿನ್ ಮದ್ವೆ ಮಾಡ್ಕೋಬೇಕು ಅಂತ ಮಿಸ್ ಆಗಿದ್ ನಿಮ್ ರಾಜಲಕ್ಷ್ಮಿ ಅತ್ತಿಗೆಗೆ. ಅರ್ಥ ಆಯ್ತಾ? ನಾವ್ ಅನ್ಕೊಂಡ್ ಹಾಗೆ ನಮ್ ಪ್ಲಾನ್ ಸಕ್ಸಸ್ ಆಗಿ ಶೌರ್ಯ ನನ್ನವನಾದ್ರೆ ಆಟೋಮ್ಯಾಟಿಕ್ ಆಗಿ ನೀನ್ ರಾಜಲಕ್ಷ್ಮಿನ ಪಡ್ಕೋಬಹುದು.
ನೀನೇನ್ ಮಾಡ್ಬೇಕು ಅಂತ ನಾನು ಹೇಳ್ತಿರ್ತೀನಿ ಅದನ್ನ ನೀನ್ ಫಾಲೋ ಮಾಡು. ಇನ್ ಯಾವತ್ತೂ ನಂಗೆ ಫೋನ್ ಮಾಡ್ಬೇಡ. ಇಡು. ನಿಮ್ಮಿಬ್ರಿಗೂ ಇರೋ ಕೆಟ್ಟ ಬುದ್ಧಿಯಿಂದಾನೇ ನಿಮ್ಮನ್ನ ದೂರ ಮಾಡ್ತೀನಿ. ನಿಮ್ಮಿಬ್ರಿಗೂ ಸರಿಯಾದ ಪಾಠ ಕಲಿಸೋ ದಿನ ಇನ್ನೇನು ಹತ್ರದಲ್ಲೇ ಇದೆ. ಅಸ್ಮಿತಾ, ಅಸ್ಮಿತಾ, ಸರಿಯಾಗಿ ಕೂತ್ಕೋ. ಹೀಗೆ ಕೂತ್ಕೊಂಡ್ರೆ ಏನಮ್ಮ ಪ್ರಾಬ್ಲಮ್ಮು? ಕಾಫಿ ಎಲ್ಲಿಡ್ಬೇಕೆ? ನಾನು ಹೇಳ್ದಾಗ ಕಾಲ್ ತೆಗಿಲಿಲ್ಲ, ಅವ್ರು ನೋಡಿದ ತಕ್ಷಣ ಎದ್ದು ನಿಂತ್ಕೊಳ್ತಾ ಇದೀಯಾ? ಅಮ್ಮ, ಅಂಕಲ್ ಕಾಫಿ ಕೊಡಮ್ಮ. ನಿಂತ್ಕೊಳ್ಳಮ್ಮ. ನಮ್ಮಪ್ಪ ಮರ್ಯಾದೆ ಮಾಡಿಸ್ಕೊಳ್ಳೋದಕ್ಕೆ ಬಂದಿಲ್ಲ, ಅಶ್ಮಿತಂಗೆ ಮರ್ಯಾದೆಯಿಂದ ಹೇಳಕ್ ಬಂದಿದ್ದಾರೆ. ನಾನೇನ್ ಮಾಡ್ದೆ? ನೀನಿರೆ. ಅಣ್ಣ ಕೂತ್ಕೊಳ್ಳಿ ಅಣ್ಣ. ಕೂತ್ಕೊಳ್ಳೋದಕ್ಕೆ ಬರಲಿಲ್ಲಮ್ಮ. ಮಾಡಿರೋ ತಪ್ಪನ್ನ ಗುರ್ತು ಮಾಡಿ ಸರಿಯಾದ ಮಾರ್ಗಕ್ಕೆ ತರಬೇಕು ಅಂತ ಬಂದೆ. ವಿಷಯ ಏನು ಅಂತ ಹೇಳಿ ಅಣ್ಣ. ಪಂದ್ಯ ನಡೆಯೋದು, ನನ್ನ ಮಗಳು ಗೆದ್ದಿದ್ದು, ಮೈದಾನದಿಂದ ಅಸ್ಮಿತಾ ಪಕ್ಕಕ್ಕೆ ಸರಿದಿದ್ದು ಎಲ್ಲ ನಡೆದು ಹೋಯ್ತು. ಈಗ ನಡಿಬೇಕಿರೋದು ಅವಳು ಮದುವೆ ಮಾತ್ರನೇ. ಆಂಟಿ, ಸಂಬಂಧ ನೀವು ನೋಡ್ತಿರೋ ಇಲ್ಲ ನಮ್ಮಪ್ಪನೇ ನೋಡ್ಲಿ ಅಂತಿರೋ? ಅದು ಈಗಲೇ ಅಂದ್ರೆ ಒಳ್ಳೆ ಹುಡುಗ ಸಿಗ್ಬೇಕಲ್ಲ. ನೀವಾ ಶ್ರಮ ತಗೋಬೇಕಿಲ್ಲ, ನಮಗ್ ಗೊತ್ತಿರೋರು ತುಂಬಾ ಜನ ಇದ್ದಾರೆ. ಹುಡುಗಿಗೆ ತಕ್ಕ ವರನ ನಾನು ಕರ್ಕೊಂಡು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ ಅಂಕಲ್, ನನ್ನ ಲೈಫ್ನ ನೀವ್ ಹೇಗೆ ಡಿಸೈಡ್ ಮಾಡ್ತೀರಾ? ನನ್ನ ಜೀವನನ ನೀನ್ ಹೇಗ್ ನಾಶ ಮಾಡ್ಬೇಕು ಅನ್ಕೋತ್ಯಾ? ಕೋಪ ಮಾಡ್ಕೋಬೇಡಮ್ಮ. ನಿನ್ ಸ್ನೇಹಿತೆ ಆದ ಅಸ್ಮಿತಾ ತಲೆ ಮೇಲೆ ಅಕ್ಷತೆ ಕಾಳು ಬೀಳ್ಬೇಕು. ನೀವ್ ನೋಡಿರೋ ಸಂಬಂಧನ ನನ್ ಮದ್ವೆ ಆಗಲ್ಲ. ನಾವು ತರೋ ಸಂಬಂಧ ನಿನಗೆ ಒಪ್ಪಿಗೆ ಆಗೋವರೆಗೂ ನಾವು ತೋರಿಸ್ತಾನೆ ಇರ್ತೀವಿ. ಇಲ್ಲ ಅಂಕಲ್, ನನ್ ಮದ್ವೆ ನನ್ನ ಇಷ್ಟ. ಹೀಗ್ ಹೇಳಿನೇ ನಮ್ಮನೆಯವ್ರನ್ನೆಲ್ರನ್ನೂ ಹಾಳು ಮಾಡ್ತಾ ಇದ್ದಾಳೆ ಇವಳು. ಅಪ್ಪ, ನಾನೇನ್ ಮಾಡ್ದೆ? ಅಶ್ಮಿತಾ, ನಿನ್ ಡ್ರಾಮಾ ನನಗೆ ಗೊತ್ತಿಲ್ಲ ಅನ್ಕೋತಾ ಇದ್ಯಾ? ಒಂದು ನಿಮಿಷ ರಾಜಿ, ಅವಸರ ಪಡ್ಬೇಡ. ನೋಡಮ್ಮ, ಈ ತರ ಹಠ ಮಾಡ್ತಿರೋ ಹುಡುಗಿ ತಲೆನ ಬಗ್ಸಿ ನೀವು ತಾಳಿ ಕಟ್ಟಿಸ್ಲಿಲ್ಲ ಅಂದ್ರೆ ಹೆತ್ತಿರೋ ಪಾಪಕ್ಕೆ ನಿಮ್ಮನ್ನು ಜೈಲು ಕಳಿಸ್ತಾರೆ. ನನ್ ಪೇರೆಂಟ್ಸ್ ಯಾಕೆ ಜೈಲಿಗೆ ಹೋಗ್ತಾರೆ? ನನ್ನ ಮಗಳನ್ನ ಸಾಯಿಸೋ ಪ್ರಯತ್ನ ಮಾಡಿದೆ ನೀನು. ಅದಕ್ಕೆ ನೀನ್ ಎಷ್ಟೇ ಪಾಪ ಮಾಡ್ತಿದ್ರು ನಿಮ್ ಮನೆಯವ್ರು ನಿನಗ್ ಭಯ ಪಡಿಸ್ಲಿಲ್ಲ ಅಂದ್ರೆ ಅವರು ಪ್ರೋತ್ಸಾಹ ಇರ್ಬೋದೇನೋ ಅನ್ನೋ ಅನುಮಾನದಲ್ಲಿ ಇವರಿಬ್ರು ಜೈಲ್ಗೆ ಹಾಕ್ತಾರೆ. ನಾನೇ ತಪ್ಪು ಮಾಡ್ದೆ ಅನ್ನೋದಿಕ್ಕೆ ನಿಮ್ ಹತ್ರ ಪ್ರೂಫ್ ಏನಾದ್ರೂ ಇದೆಯಾ? ಇದ್ರೆ ತೋರಿಸಿ. ಏನಾಯ್ತು ಮಮ್ಮಿ? ಆ ವಿಡಿಯೋಲಿ ಏನಿದೆ? ಇದನ್ನೇನಾದ್ರೂ ಪೊಲೀಸ್ನವ್ರು ನೋಡಿದ್ರೆ ಜೈಲ್ಗೆ ಹೋಗೋದು ಗ್ಯಾರಂಟಿ ಕಣೆ. ಏನದು? ನೋಡೆ, ನೋಡು. ನನ್
ಕಾರಲ್ಲಿ ಗುದ್ದಿದ್ರೆ ಬಾಲ್ ಹೋಗಿ ಗೋಲಿಗೆ ಹೊಡೆದಂಗೆ ನಿನ್ ಕಾಲ್ ಹೋಗಿ ಕಲ್ಲಗ್ ಗುತ್ತು ನೋಡ್ದ್ಯಾ? ನಿನ್ ಅದೃಷ್ಟ ಏನಂದ್ರೆ ನಿನಗ್ ಪ್ರಾಣ ಇದ್ದು ಆಡಕ್ಕಾಗಲ್ಲ. ದುರಾದೃಷ್ಟ ನಿನ್ ಹಿಂದೆ ಬಂದ್ರೆ ಅಷ್ಟಕ್ಕೂ ನೀನೇ ಇರಲ್ಲ. ಮೊದಲು ನಿಮ್ಮ ಮಗಳಿಗೆ ನೀರು ಕುಡಿಸ್ರಿ. ಇಲ್ಲೋಡು ಅಸ್ಮಿತಾ, ನೀನು ಕೂಡ ನನ್ನ ಮಗಳ ವಯಸ್ಸಿನವಳೆ. ಅದಕ್ಕೆ ಇಲ್ಲಿವರೆಗೂ ತಾಳ್ಮೆಯಿಂದ ಮಾತಾಡಿದೆ. ಈಗ ಹೇಳು, ಸಂಬಂಧನ ನೋಡು ಅಂತ ಹೇಳ್ತೀಯಾ ಇಲ್ಲ ಜೈಲ್ ಕಂಬಿನ ಎಣ್ಸಕ್ ಹೋಗ್ತೀಯಾ? ದಯವಿಟ್ಟು ಇದನ್ನೆಲ್ಲ ಪೊಲೀಸ್ನವ್ರಿಗೆ ತೋರಿಸ್ಬೇಡಿ. ನನ್ನ ಮಗಳು ಮಾಡಿದ ತಪ್ಪೆ. ಇವಳಿಂದ ನಾವು ಕೋರ್ಟ್ಗೆಲ್ಲ ಹೋಗ್ಬೇಕಾಗುತ್ತೆ. ಆಂಟಿ, ಇದೆಲ್ಲ ಅಲ್ಲ, ಮದುವೆ ಬಗ್ಗೆ ಹೇಳಿ. ನಾನು ಒಪ್ಪಿಸ್ತೀನಮ್ಮ, ನಾನು ಒಪ್ಪಿಸ್ತೀನಿ. ಇವಳನ್ನ ಸಾಯಿಸಾದ್ರೂ ಸರಿ.